365 ದಿನ ಭಾರತಾಂಬೆ ನಮ್ಮನ್ನ ಹೊತ್ಕೊಂಡು ತಿರುಗ್ತಾಳೆ. ಒಂದು ದಿನ ನಾವು ಫ್ಲಾಗ್ ಕಟ್ಕೊಂಡು ಆ ನೆರಳಲ್ಲಿ ಓಡಾಡ್ತಿದ್ರೆ ಅದ್ರ ಸಿಕ್ಕೋ ಖುಷಿನೇ ಬೇರೆ. ಏನೋ ನಮ್ಮ ಆಟೋದವ್ರಿಗೆ ಇದೊಂದು ಕ್ರೇಜು, ಫ್ಲಾಗ್ ಕಟ್ಕೊಂಡು ಓಡಾಡೋದು, ದೇಶಾಭಿಮಾನ. ನಮ್ಮ ಆಟೋದವರು, ಕ್ಯಾಬ್ನವರು, ಅವ್ರು ಬಿಟ್ಟರೆ ಇನ್ಯಾರು ಅಷ್ಟು ತೋರಿಸಲ್ಲ. ಈಗ ಭಾರತದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಅದರಿಂದ ಪ್ರತಿಯೊಬ್ಬ ಭಾರತೀಯರು ನಮ್ಮ ದೇಶಕ್ಕಾಗಿ ನಮ್ಮ ಯೋಧರು ಸಹ ಹೋರಾಡ್ತಿದ್ದಾರೆ. ಇಲ್ಲಿ ರೈತರು ಸಹ ಅನ್ನಕ್ಕಾಗಿ ಹೋರಾಡ್ತಿದ್ದಾರೆ. ಅವ್ರಿಗೋಸ್ಕರ ಒಂದು ಭಾರತಾಂಬೆಗೆ ನಮ್ಮ ಕೈಲಾದಷ್ಟು ನಾವೊಂದು ವರ್ಷಕ್ಕೊಂದ್ಸಲ ನಾವು ಆಚರಿಸಬೇಕು ಅನ್ನೋ ಉದ್ದೇಶದಿಂದ ಬಾವುಟನ ಫ್ಲಾಗ್ನ ಹಾರಿಸ್ತಾ ಇದ್ದೀವಿ. ನಾವು ವರ್ಷನೂ ಹಾಕ್ತೀವಿ. ಮತ್ತು ನಮ್ಮ ಸ್ಟ್ಯಾಂಡಲ್ಲಿ ಧ್ವಜಾರೋಹಣ ಮಾಡಿ ಇದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕರ್ಕೊಬಂದು ಸ್ವೀಟ್ ಕೊಟ್ಟು ಅನ್ನದಾನ ಎಲ್ಲನೂ ಮಾಡಿದ್ದು. ಈಗ ಅಲ್ಲಿ ಮುಗಿಸ್ಕೊಂಡಿಲ್ಲ, ಯಾವುದೋ ಒಂದು ಕಸ್ಟಮರ್ ಇದ್ರು ಅಲ್ಲಿ ಕರ್ಕೊಂಡಿಲ್ಲಿ ಬಂದು. ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ ಸರ್? ನಾವು ಅಲ್ಲೇ ಒಂದು 10-12 ವರ್ಷದಿಂದ ಪ್ರತಿ ವರ್ಷನೂ ಆಟದ ಕಟ್ತೀವಿ ಸರ್. ನಮಗೆ ಭಾರತ ಅನ್ನೋದು ಒಂದು ಹೆಮ್ಮೆ ಸರ್. ನಮ್ಗೆ ಯಾವತ್ತು ನಮ್ಮ ಇಡೀ ದೇಶದಲ್ಲಿ ನಿಮಗೆ ಭಾರತ ಅನ್ನೋದು ಭಾರಿ ದೊಡ್ಡದು. ನಮಗೆ ಅದೇ ಒಂದು ಆಸೆ ಇದ್ದಾಗೆ. ಹಂಗಾಗಿ ನಾವೇನು ಭಾರತ ಬಾವುಟ ಯಾವತ್ತೂ ಹಾರಿಸ್ಬೇಕು, ನಾವು ಯಾವತ್ತೂ ಆರ್ತಾನೆ ಇರಬೇಕು ದೇಶದ ಮೇಲೆ. ಹಂಗಾಗಿ ನಾವು ಭಾರತ ಬಾವುಟ ಇವತ್ತು ಹಾಕ್ಲೇಬೇಕು, ಆಗ್ತಾಯಿದ್ದೀವಿ ಸರ್. ಅದು ಆಟೋಗಳ ಮೇಲೆ ಅದು ಇದು ಸ್ಟಿಕ್ಕರ್ಗಳು ಹಾಕೊಂಡು ಓಡಾಡೋ ಮೊದಲು ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲ ಆಟೋದವರು ಒಂದಿನ ಫ್ಲಾಗ್ ಕಟ್ಕೊಂಡು ಓಡಾಡಿದ್ರೆ ಅವಾಗ ದೇಶಕ್ಕೆ ಗೊತ್ತಾಗುತ್ತೆ ನಮ್ಮ ಆಟೋದವ್ರ ಗತಿ ಏನು, ಅವ್ರ ಸ್ಟ್ರೆಂತ್ ಏನು ಅನ್ನೋದು. ಎಲ್ಲ ಆಟೋದವರು ಹಿಂಗೆ ಫ್ಲಾಗ್ ಕಟ್ಟಿ ಚೆನ್ನಾಗಿ ಹಬ್ಬ ಥರ ಆಚರಿಸ್ಬೇಕು. ಇದು ಹಬ್ಬ ಆಚರಿಸ್ತಾರ ಇಲ್ವೋ ಗೊತ್ತಿಲ್ಲ. ಈ ಸ್ವಾತಂತ್ರ್ಯ ದಿನಾಚರಣೆ, ಕರ್ನಾಟಕ ದಿನಾಚರಣೆ ಅವೆಲ್ಲ ತುಂಬ ಚೆನ್ನಾಗಿ ಆಚರಿಸ್ಬೇಕು ಅನ್ನೋದು ಆಸೆ ಸರ್. ಅಭಿಮಾನ ಅನ್ನೋದು ದೊಡ್ಡ ವಿಷಯ ಅನ್ನೋದಲ್ಲ ಸರ್, ಮನಸ್ಸೇ ಇರುತ್ತೆ ಪ್ರತಿಯೊಬ್ಬರಿಗೂ. ಅದು ಇವತ್ತಿನ ದಿನ ಅದನ್ನು ಆಚರಣೆ ಮಾಡಿ ನೋಡ್ಕೊಂಡಿದ್ದೀವಿ ಅಷ್ಟೇ. ನಾವು ಇನ್ನೇನಿಲ್ಲ. ಇವತ್ತಿನ ದಿನ ನಿನ್ನೆ ರಾತ್ರಿನಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿನ ಬಂದ್ಬಿಟ್ಟು ಧ್ವಜ ಹಾರಿಸ್ಬೇಕು ನಮ್ಮ ದೇಶದ ದಿನ ಅಂತ ಅಂದ್ಕೊಂಡು. ನಮ್ಮ ಭಾರತದ ಫ್ಲಾಗು ಎಲ್ಲಾನು ಹಾರಬೇಕಂದ್ರೆ ಈ ಕ್ರಿಕೆಟ್ ಸ್ಟೇಡಿಯಮಲ್ಲಾಗಲಿ ಎಲ್ಲಾನ ಆಗಲಿ ನೋಡಿದ್ರೆ ಒಂದು ಸೆಲೆಬ್ರೇಷನ್ನು. ಇಂಡಿಯಾ ಗೆದ್ದಾಗ ಸೆಲೆಬ್ರೇಷನ್ ಮಾಡ್ತಾರೆ, ಪಾಕಿಸ್ತಾನ ಮೇಲೆ ಗೆದ್ದಾಗ ಇನ್ನೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ತಿರಂಗ ಬಾವುಟಗೆ ಒಂದು ಇದಿರುತ್ತೆ. ಹಿಂದೂ ದೇಶದಲ್ಲಿ ತಿರಂಗ ಬಾವುಟ ಅಂದರೆ ಒಂದು ಖುಷಿ ಸರ್. ಅದು ನಮ್ಮ ಇಂಡಿಯಾ ದೇಶ ಸರ್. ಅದು ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? ಅದು ಮಾಡಲೇಬೇಕಲ್ಲ. ನಮ್ಮ ಪ್ರಪಂಚನೇ ಮಾಡಬೇಕು. ನಮ್ಮ ಮಗುಲಿಗೆ, ನಮಗೆ, ನಮ್ಮ ಹೆಂಡತಿಗೆ ಎಲ್ಲರಿಗೂ ಹೇಳ್ಕೊಡ್ಬೇಕು ಸರ್. ಅದು ಇಂಡಿಯಾ ಫ್ಲಾಗ್ ಹಾಕಿ ಅಂತ ಹೇಳ್ಬೇಕು. ನಮ್ಮ ದೇಶ ನಮ್ಗೆ ಹೆಮ್ಮೆ ಸರ್, ನಮ್ಮ ಭಾಷೆ ನಮ್ಗೆ ಹೆಮ್ಮೆ ಸರ್. ನಾವಾದರೆ ವರ್ಷ ಪೂರ್ತಿ ಹಾಕಲ್ಲ, ವರ್ಷಕ್ಕೆ ಒಂದೇ ಸಲ ಹಾಕೋದು. ಅಲ್ಲಿ ನಿಂತಿದೆಯಲ್ಲ ಆಟೋ, ಅಲ್ಲಿ ಝೂಮ್ ಮಾಡಿ, ಅದು ವರ್ಷ ಪೂರ್ತಿ ಹಾಕ್ತಾರೆ ಅವರು. ನಾವು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು. ಇವತ್ತವರೆಗೂ ನಾವು ಕರ್ನಾಟಕದವರು, ನಾವು ಭಾರತೀಯರ ಅಭಿಮಾನಿಗಳು. ಸರ್, ನೀವು ಈ ಫ್ಲಾಗ್ ಹಾಕಕ್ಕೆ ಮೇನ್ ಕಾರಣ ಏನು? ಅಭಿಮಾನ. ಪ್ರತಿ ವರ್ಷ ಹಾಕ್ತೀರಾ? ಪ್ರತಿ ವರ್ಷನೂ. ಹೌದು, ಓಕೆ. ಕರ್ನಾಟಕ ಫ್ಲಾಗ್ ಹಾಕಿದ್ದೀರಾ, ಭಾರತ ಹೌದು ಹಾಕಿದ್ದೀರಾ? ಎರಡೂ ಹಾಕ್ತೀವಿ, ವರ್ಷನೂ ಹಾಕ್ತೀವಿ. ಪ್ರತಿ ವರ್ಷ ಹಾಕ್ತೀವಿ ಗಾಡಿಗೆ. ಅದೇ ಥರ ಈ ವರ್ಷನ ಹಾಕಿದ್ದೀವಿ. ಏನಕ್ಕೆ ಹಾಕ್ತೀರಾ ಸರ್? ಅದು ನಮ್ಮ ದೇಶಭಕ್ತಿ. ದೇಶಭಕ್ತಿ. ಅದು ಅದಕ್ಕೋಸ್ಕರ ಹಾಕಿರೋದು. ನಮ್ಮ ಇಂಡಿಯಾ ಒಳ್ಳೇದಾಗಬೇಕಂತ ನಾವು ಇಷ್ಟಪಡ್ತಾ ಇದ್ದೀವಿ. ಭಾರತ ಒಳ್ಳೇದಾಗಿದ್ರೆ ಇರೋದು ಮಕ್ಕಳಿಗೆ ಒಳ್ಳೇದಾಗತ್ತೆ. ಜಾಗ ಆಗಸ್ಟ್ 15, ನವೆಂಬರ್ 1, ಜನವರಿ 26 ಗಣರಾಜ್ಯೋತ್ಸವ ಮಾಡೇ ಮಾಡ್ತೀವಿ ನಾವು ಕರ್ನಾಟಕದಲ್ಲಿ. ಸರ್, ಇವಾಗ 80 ವರ್ಷ ಆಗಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು, ಏನು ಹೇಳ್ತೀರಾ ಸರ್? ಖುಷಿ ಇದೆ. ಆದರೂ ಇನ್ನೂ ಕೆಲವು ಜವಾಬ್ದಾರಿಗಳು ಸರ್ಕಾರಗಳು, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜನರ ಪರವಾಗಿ, ಯೋಧರ ಪರವಾಗಿ, ರೈತರ ಪರವಾಗಿ ನಿಂತು ಸ್ವಲ್ಪ ವ್ಯವಸಾಯಕ್ಕೆ ವ್ಯವಹಾರ ಮಾಡ್ಕೊಡ್ತಾರೆ. 80 ವರ್ಷ ಆಗಿದೆ ಸರ್. ಅದೇ ನಮ್ಮ ರಾಜಕಾರಣಿಗಳು ಸ್ವಲ್ಪ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಅವ್ರ ಮನೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು 1000 ರೂಪಾಯಿ ದುಡಿದ್ರೆ 800 ರೂಪಾಯಿ ಖರ್ಚೇ ಇದೆ. 200 ರೂಪಾಯಿ ಉಳಿಸಿ ನಾವೇನು ಉದ್ಧಾರ ಆಗೋಕ್ಕಾಗುತ್ತೆ ಹೇಳಿ ಸರ್? ಅದೇ ನಮ್ಮ ರಾಜಕಾರಣಿಗಳು ಸ್ವಲ್ಪ ಬುದ್ಧಿ ಕಲಿಬೇಕು, ದೇಶನ ಇಂಪ್ರೂವ್ ಮಾಡಬೇಕು. ಅವರು ಇಂಪ್ರೂವ್ ಆಗೋಕ್ಕಿಂತ ಯಾರು ಚಿಕ್ಕ ಮಕ್ಕಳಿಂದ ಅದು ಚಿಕ್ಕ ಬಾವುಟ ಅಂದರೆ ದೊಡ್ಡದವ್ರಿಗೂ ಮಾಡ್ತಾರೆ. ಕಾರಣ ಏನು? ಎಲ್ಲರಿಗೂ ಒಂದು ಅಭಿಮಾನ, ನಮ್ಮ ದೇಶ ಅನ್ನೋ ಒಂದು ಅಭಿಮಾನ ಸರ್. ಈಗ DK ಶಿವಕುಮಾರ್ ಅವ್ರು ಬಂದವರ ಅವ್ರೇನೇನೋ ಕಾನೂನು ಮಾಡ್ತಾ ಇದ್ದಾರೆ. ರೇಷನ್ ಡಿಪೋಲಿ ಫೋಟೋ ತೆಗಿಬೇಕು, ಗ್ಯಾಸ್ ತಗೊಳಕ್ಕೆ, ಇಂಡಿಯನ್ ಗ್ಯಾಸ್ ತಗೊಳಕ್ಕೆ ಫ್ಯಾಮಿಲಿ ಬಂದು ಫೋಟೋ ತೆಗಿಬೇಕು, ಮನೆಯವರೆಲ್ಲ ಬಂದು ಫೋಟೋ ತೆಗಿಲೇಬೇಕು. ಏನೇನೋ ರೂಲ್ಸ್ ಮಾಡ್ತಾರೆ. ರೂಲ್ಸ್ ಮಾಡ್ತೀರಾ ಸರ್? ಅವೆಲ್ಲ ಯೂಸ್ ಇಲ್ಲ. ಏನೂ ಇಲ್ಲ ಸರ್.